ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ವಿಶೇಷವಾದ ಸ್ವೀಟ್ ರೆಸಿಪಿನ ಮಾಡೋದನ್ನ ತೋರಿಸ್ತೀನಿ. ಇದು ಸಾಫ್ಟ್ ಕ್ಯಾರೆಟ್ ಬರ್ಫಿ. ಇದು ಸ್ವೀಟ್ ತಿನ್ನೋರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತು ಕ್ಯಾರೆಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ನಾನು ಸಾಫ್ಟ್ ಕ್ಯಾರೆಟ್ ಬರ್ಫಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಈಗ ನಾನು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ತುರಿದು ಇಟ್ಟಿದ್ದೀನಿ. ನೋಡಿ, ಈ ಥರ ದಪ್ಪ ತೂತ ಇರೋದ್ರಲ್ಲಿ ತುರಿಬೇಕು. ಹೇಗೂ ನಾವು ಗ್ರೈಂಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ದಪ್ಪ ತೂತ ಇದ್ರೂ ಪರವಾಗಿಲ್ಲ, ಈ ಥರ ದಪ್ಪನಾಗಿ ತುರಿಬೇಕು. ನೋಡಿ, ಇವಾಗ ನಾನು ಕ್ಯಾರೆಟ್ನ ತುರಿದು ಇಟ್ಟಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಇವಾಗ ನೋಡಿ, ಇಷ್ಟು ನೈಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಅದನ್ನು ಶೋಧಿಸ್ಕೊತೀನಿ. ಇವಾಗ ನೋಡಿ, ಶೋಧಿಸಿದ್ದಾಯಿತು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ನಾನು ಅದು 3 ಕಪ್ಪು ಬಂದಿದೆ. ನೋಡಿ, ನಾನು ಶೋಧಿಸಿರೋದು ಕ್ಯಾರೆಟ್ದು 2.5 ಕಪ್ಪು ಬಂದಿದೆ. ಎರಡೂವರೆ ಕಪ್ಪು ಕ್ಯಾರೆಟ್ದು ಹಾಲು ಬಂದಿದೆ. ಇವಾಗ ಅದನ್ನು ಚೆನ್ನಾಗಿ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ತೀನಿ. ಈ ಥರ ಮೀಡಿಯಮ್ ಉರಿ ಇಟ್ಕೊಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾನು 1/4 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಸಕ್ಕರೆನ ಹಾಕ್ಕೊಳ್ರಿ. ನಾನು 2.5 ಕಪ್ಪು ಕ್ಯಾರೆಟ್ ಹಾಲಿಗೆ 1/4 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ಕಾರ್ನ್ ಫ್ಲೋರ್ನ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ನೀರಿನಲ್ಲಿ ಈ ಥರ ತೆಳ್ಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಸೌಟ್ನಿಂದ ಮಿಕ್ಸ್ ಮಾಡಬೇಕು. ಬೇಗ ಬೇಗ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಸಣ್ಣ ಉರಿ ಇಟ್ಕೊಂಡು ಮಾಡಬೇಕು. ಸಣ್ಣ ಉರಿನಲ್ಲೇ ನಿಧಾನಕ್ಕೆ ಬೇಯಬೇಕದು ಕ್ಯಾರೆಟು. ಈಗ 1 ಸ್ಪೂನ್ ತುಪ್ಪ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತೀನಿ. ನೋಡಿ, ಗಟ್ಟಿ ಆಗ್ತಾ ಇದೆ. ಸಣ್ಣ ಉರಿ ಇರಬೇಕು. ನೋಡಿ, ತಳ ಬಿಡ್ತಾ ಇದೆ, ತುಪ್ಪ ತಳ ಬಿಡ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ
ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ ತಳ ಬಿಡಬೇಕು, ತುಪ್ಪ ತಳ ಬಿಡ್ತಾ ಇದೆ ನೋಡಿ. ನೋಡ್ತಾ ಇದ್ದೀರಲ್ವ, ತುಪ್ಪ ತಳ ಬಿಟ್ಟಿದೆ. ಇವಾಗ ರೆಡಿಯಾಗಿದೆ ಅಂತ, ಹಿಂಗೆ ತಳ ಬಿಟ್ಟರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಗಟ್ಟಿ ಕೂಡ ಆಗಿದೆ. ಇವಾಗ ನಾನು ಟ್ರೇಗೆ ಒಂದು ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ಈಗ ತುಪ್ಪ ಸವರಿದ ಮೇಲೆ ಈಗ ನೋಡಿ ಟ್ರೇಗೆ ಸುರಿತೀನಿ. ಹಿಂಗೆ ಟ್ರೇಗೆ ಸುರಿದ ಮೇಲೆ ಅರ್ಧ ಗಂಟೆ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ, ತಣ್ಣಗೆ ಕೂಡ ಆಗಿದೆ. ನೋಡಿ ಕೈಗೆ ಅಂಟೋದಿಲ್ಲ, ಚೆನ್ನಾಗಾಗಿದೆ ಬರ್ಫಿ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಹಾಕ್ಕೊತೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಕ್ಯಾರೆಟ್ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಬಂದಿದೆ, ಇದು ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ನಾನು ಕಟ್ ಮಾಡ್ತೀನಿ, ಕಟ್ ಮಾಡಿ ಪೀಸಸ್ನಾಗಿ ಮಾಡ್ತೀನಿ. ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಕಟ್ ಮಾಡಿಕೊಳ್ರಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿರಿ, ತುಂಬಾ ಸಾಫ್ಟಾಗಿರುತ್ತೆ. ಈ ಥರ ಎಲ್ಲ ಪೀಸ್ನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ನೀವು ಮನೇಲಿ ನೀವು ಮಾಡಿ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಇವಾಗ ಸಾಫ್ಟ್ ಕ್ಯಾರೆಟ್ ಬರ್ಫಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್